ನಡ್ಕೊಂಡು ಬಂದಿದೆ ಅಂತ ಕೇಳಿದ್ರೆ ಪ್ರಜಾಪ್ರಭುತ್ವ ನಮಗ್ ಸಿಕ್ಕಿದ್ದು 77 ವರ್ಷಗಳ ಹಿಂದೆ, ಆಡಳಿತ ವ್ಯವಸ್ಥೆ ನಮಗ್ ಸಿಕ್ಕಿದ್ದು ಅದಾದ ನಂತರ. ಇವತ್ತಿರ್ತಕ್ಕಂಥ ಅನೇಕ ಸಿಸ್ಟಮ್ಗಳೇನಿದೆ ಅದು ಕೂಡ ನಮಗೆ ಸ್ವಾತಂತ್ರ್ಯ ನಂತರ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಸಾವಿರಾರು ವರ್ಷಗಳ ಕಾಲ ಈ ದೇಶ ಹೇಗೆ ನಡ್ಕೊಂಡು ಬಂತು ಅಂತ ಕೇಳಿದ್ರೆ ಈ ದೇಶದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಶ್ಲೋಕ ಇದೆ, ನ ರಾಜ್ಯಂ ನೈವ ರಾಜಾತಿ. ಇಲ್ಲಿ ರಾಜ್ಯನೂ ಇರಲಿಲ್ಲ, ರಾಜನೂ ಇರಲಿಲ್ಲ. ಇದನ್ನ ಕೇಳಿದ್ರೆ ಅನೇಕರಿಗೆ ಆಶ್ಚರ್ಯ ಆಗುತ್ತೆ. ಕೃತಯುಗದಲ್ಲಿ ರಾಜ್ಯನೂ ಇರಲಿಲ್ಲ, ರಾಜನೂ ಇರಲಿಲ್ಲ. ನ ದಂಡ್ಯೋ ನಚ ದಾಂಡಿಕ. ನ ದಂಡ್ಯೋ ಯಾರು ದಂಡಿಸ್ತಾರೋ ಅಂದ್ರೆ ಪೊಲೀಸರು, ನ್ಯಾಯಾಲಯ, ಅವರು ಇರಲಿಲ್ಲ. ನ ದಂಡ್ಯೋ ನಚ ದಾಂಡಿಕ, ಯಾರಿಗೆ ದಂಡಿಸಲ್ಪಡ್ಬೇಕು, ತಪ್ಪು ಮಾಡೋರು ಪಾಪಿಗಳೇ ಇಲ್ಲದೆ ಇದ್ದಿದ್ರಿಂದ ದಂಡಿಸಲ್ಪಡೋರು ಕೂಡ ಇರಲಿಲ್ಲ. ಹಾಗಾದ್ರೆ ಸಮಾಜ ಹೇಗೆ ಬದುಕ್ತಿತ್ತು? ಯಾರು ಅದನ್ನ ಹಿಡ್ಕೊಂಡಿದ್ಯಾರು, ಯಾರು ಧಾರಣೆ ಮಾಡ್ತಿದ್ಯಾರು ಅಂತ ಕೇಳಿದ್ರೆ ಧರ್ಮೇಣ ಇವ ಪ್ರಜಾತರ್ವೇ ರಕ್ಷಂತಿಸ್ಮ ಪರಸ್ಪರಂ. ನ ರಾಜ್ಯಂ ನೈವ ರಾಜಾತಿ ನ ದಂಡ್ಯೋ ನ ಚ ದಾಂಡಿಕ ಧರ್ಮೇಣ ಇವ ಪ್ರಜಾತರ್ವೇ ರಕ್ಷಂತಿಸ್ಮ ಪರಸ್ಪರಂ. ಭೂಮಿಯನ್ನು ಹೇಗೆ ಭಗವಂತ ಎತ್ತಿ ಹಿಡಿದಿದ್ದಾನ, ಸಮಾಜವನ್ನು ಹೇಗೆ ಸಜ್ಜನ ಶಕ್ತಿ ಎತ್ತಿ ಹಿಡಿಯುತ್ತ, ಭೂಮಿಯನ್ನು ಹೇಗೆ ಗುರುತ್ವಾಕರ್ಷಣ ಶಕ್ತಿ ಎತ್ತಿ ಹಿಡಿಯುತ್ತ, ಹಾಗೆ ಮನುಷ್ಯ ಜೀವನವನ್ನ, ಸಮಾಜ ಜೀವನವನ್ನ ಧರ್ಮೇಣೈವ ಪ್ರಜಾತರ್ವೇ ರಕ್ಷಂತಿಸ್ಮ ಪರಸ್ಪರಂ. ವ್ಯವಸ್ಥೆ ಕೂಡ ಇದೆ. ಅನೇಕ ನ್ಯಾಯಾಲಯಗಳಲ್ಲಿ ಸರಿಯಾಗಿರ್ತಕ್ಕಂಥ ತೀರ್ಪು ಸಿಗುತ್ತೆ ಅಂತ ಅನೇಕರಿಗೆ ಭರವಸೆ ಇರಬೇಕಾದ್ರೆ ಕೂಡ ಅನೇಕ ಅನ್ಯಾಯಕ್ಕೊಳಗೋದವರಿಗೆ ಸಿರಿಗೆರೆ ಸಂಸ್ಥಾನದಲ್ಲಿ ನ್ಯಾಯ ಸಿಗುತ್ತೆ, ಧರ್ಮಸ್ಥಳದಲ್ಲಿ ನ್ಯಾಯ ಸಿಗುತ್ತೆ. ಧರ್ಮ ಅಂತಕ್ಕಂಥ ಒಂದು ಸ್ವಭಾವದ ಆಧಾರದ ಮೇಲೆ ನಡ್ಕೊಂಡು ಹೋಗುತ್ತೆ. ಈ ದೇಶ ಯಾಕೆ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂತು ಅಂತ ಕೇಳಿದ್ರೆ ಆ ಧರ್ಮ ಅಂತಕ್ಕಂಥ ಸ್ವಭಾವದ ಕಾರಣಕ್ಕೆ. ಆ ಧರ್ಮ ಒಬ್ಬೊಬ್ಬರಿಗೆ ಒಂದೊಂದು, ಒಬ್ಬ ಪತಿಗೊಂದು ಧರ್ಮ ಇದೆ ಅಂತ ಆದ್ರೆ ಪತ್ನಿಗೂ ಒಂದು ಧರ್ಮ ಇದೆ. ಅವರಿಬ್ಬರಿಗೆ ಮಾತ್ರ ಧರ್ಮ ಇದೆ ಅಂದ್ರೆ ಪುತ್ರ ಧರ್ಮ ಕೂಡ ಇದೆ. ಅವ್ರ ಅಷ್ಟೇ ಧರ್ಮ ಇದೆ ಅಂದ್ರೆ ವ್ಯಾಪಾರಿ ಧರ್ಮ ಕೂಡ ಇದೆ. ಹಾಗೆ ರಾಜನಿಗೊಂದು ರಾಜಧರ್ಮ ಕೂಡ ಇದೆ. ಇದರಲ್ಲಿ ಎಲ್ರಿಗೂ ಧರ್ಮದ ಆಧಾರದ ಮೇಲೆ ನಡವಳಿಕೆಗಳು, ಧರ್ಮದ ಆಧಾರದ ಮೇಲೆ ನಿಯಮಗಳು, ಧರ್ಮದ ಆಧಾರದ ಮೇಲೆ ಮೌಲ್ಯಗಳು, ಇದನ್ನ ನಾವು ಕಲಿತಾ ಅಳವಡಿಸ್ಕೊಳ್ತಾ ಮುಂದಿನ ಪೀಳಿಗೆಗೆ ಅದನ್ನು ದಾಟಿಸ್ದ ಪೂಜ್ಯ ಶ್ರೀಗಳ, ಪೂಜ್ಯ ಸಂತರ ನೇತೃತ್ವದಲ್ಲಿ ಪೂಜ್ಯರ ಶ್ರೀಗಳ ಆಶೀರ್ವಾದದ ಜೊತೆಗೆ ಪೀಳಿಗೆಯಿಂದ ಪೀಳಿಗೆಗೆ ಶತಮಾನದಿಂದ ಶತಮಾನಕ್ಕೆ, ಯುಗದಿಂದ ಯುಗಕ್ಕೆ ಇದು ನಿಧಾನಕ್ಕೆ ನಮ್ಮಲ್ಲಿ ಬೆಳೀತಾ ಬಂತು, ಅಳವಡಿಸ್ಕೊಳ್ತಾ ಬಂತು. ಹಾಗಾಗಿ ಇವತ್ತು ಕೂಡ ಜಗತ್ತಿನೆಲ್ಲ ಕಡೆ ಹಿಂಸೆ ಆವರಿಸಿರ್ಬೇಕಾದ್ರೆ, ಜಗತ್ತಿನ ಅನೇಕ ದೇಶಗಳಲ್ಲಿ ಅರಾಜಕತೆ ಆವರಿಸ್ತಾ ಇರಬೇಕಾದ್ರೆ ಭಾರತದಲ್ಲಿ ಈ ಧರ್ಮದ ಕಾರಣಕ್ಕೆ, ಈ ಧರ್ಮ ಅಂತ ಹೇಳ್ಬೇಕಾದ್ರೆ ಅನೇಕರು, ನಾನು ಮತ್ತು ನೀವು ಸ್ವಲ್ಪ 1ನೇ ಕ್ಲಾಸಿಂದ 8ನೇ ಕ್ಲಾಸಿಂದ ಇಂಗ್ಲಿಷ್ ಕಲ್ತವ್ರು, ನಮಗೊಂದು ಸ್ವಲ್ಪ ಟ್ರಾನ್ಸ್ಲೇಷನ್ ಹುಚ್ಚು. ಯಾವುದೇ ಶಬ್ದ ಸಿಕ್ಕಿದ್ರೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ. ನಾನು 7ನೇ ಕ್ಲಾಸಿನವರೆಗೂ ಕನ್ನಡ ಮೀಡಿಯಂ ಅಲ್ಲಿ ಓದ್ದೆ. 8ನೇ ಕ್ಲಾಸ್ಗೆ ಹೋದಾಗ ನಾನು ಸಲ್ಫರ್ ಅನ್ನೋ ಶಬ್ದಕ್ಕೆ ನಮ್ಮ ತಂದೆ ಟೀಚರು, ಅವ್ರ ಹತ್ರ ಕೇಳಿದೆ, ಅಪ್ಪ ಈ ಸಲ್ಫರ್ ಅಂದ್ರೆ ಕನ್ನಡದಲ್ಲಿ ಏನು? ಉಲ್ಟಾ ಟ್ರಾನ್ಸ್ಲೇಷನ್ಗೆ ಸಲ್ಫರ್ ಅಂತಲೇ ಕರೆಯೋದು. ಹಾಗೆ ಧರ್ಮ ಅನ್ನೋದನ್ನ ನಾವು ಧರ್ಮ ಅಂತ ಕೇಳಿದ ಕೂಡಲೇ ನಾವು ರಿಲಿಜಿಯನ್ ಅಂತ ಟ್ರಾನ್ಸ್ಲೇಟ್ ಮಾಡ್ತೀವಿ. ಧರ್ಮ ರಿಲಿಜಿಯನ್ ಆಗಿ ಟ್ರಾನ್ಸ್ಲೇಟ್ ಆಗಕ್ ಸಾಧ್ಯ ಇಲ್ಲ. ರಿಲಿಜಿಯನ್ಗೊಂದು ಗ್ರಂಥ ಇದೆ, ರಿಲಿಜಿಯನ್ಗೊಬ್ಬ ಪ್ರವಾದಿ ಇದ್ದಾರೆ, ರಿಲಿಜಿಯನ್ಗೊಂದು ಸತ್ಯ ಅಂತಿದೆ, ರಿಲಿಜಿಯನ್ಗೆ ಒಂದೇ ಆಗಿರ್ತಕ್ಕಂಥ ಪೂಜಾ ಪದ್ಧತಿ ಇದೆ. ಧರ್ಮಕ್ಕೆ ಇದು ಯಾವುದೂ ಇಲ್ಲ. ನಮ್ಮ ದೇಶದಲ್ಲಿ ಎಷ್ಟೆಲ್ಲ ಪೂಜಾ ಪದ್ಧತಿಗಳು ನೋಡಿ ಅನ್ಸಲಿ, ಎಷ್ಟೆಲ್ಲ ಪೂಜಾ ಪದ್ಧತಿಗಳು. ಒಬ್ರಿಗೂ ಇನ್ನೊಬ್ರಿಗೂ ಆ ಪೂಜಾ ಪದ್ಧತಿಗಳ ಕಾರಣಕ್ಕೆ ಈ ದೇಶದಲ್ಲಿ ಗೊಂದಲ ಆಗಲೇ ಇಲ್ಲ. ಸಾವಿರಾರು ವರ್ಷಗಳ ಕಾಲ ಗೊಂದಲ ಆಗಲೇ ಇಲ್ಲ. ಈಗಲೇ ಸ್ವಲ್ಪ ವರ್ಷದಿಂದ ನಾವು ನೋಡ್ತಾ ಇರೋದು. ಯಾಕೆ ಅಂತ ಕೇಳಿದ್ರೆ ಏಕಂ ಸತ್ ವಿಪ್ರ ಬಹುತಾ ವದಂತೆ, ಸತ್ಯ ಒಂದೇ, ಬೇರೆಯವರು ಅನೇಕರು ಅನೇಕ ತರ ಹೇಳ್ತಾರೆ. ಸತ್ಯ ಒಂದೇ, ಯಾವ್ದದು ಅಂತ ಕೇಳಿದ್ರೆ ಮನುಷ್ಯ ಒಳಗಿಂದಲೂ ಕೂಡ ಶುದ್ಧ ಆಗ್ಬೇಕು, ಹಾಗೆ ಸಮಾಜ ಜೀವನವನ್ನು ಕೂಡ ಶುದ್ಧವಾಗಿ ಇಟ್ಕೊಳ್ಬೇಕು. ಮನುಷ್ಯ ಒಳಗಿಂದಲೂ ಶುದ್ಧವಾಗಿರ್ಬೇಕು. ಹೇಗೆ ಅಂತ ಕೇಳಿದ್ರೆ ಅಣ್ಣ ಬಸವಣ್ಣವರು ತುಂಬಾ ಸುಂದರವಾಗಿ ನಮ್ಮ ಎದುರಿಗೆ ಹೇಳಿದ್ರು, ಕಳಬೇಡ ಕೊಲಬೇಡ, ಕೊಲಬೇಡ, ಹುತಿಯ ನುಡಿಯಲು ಬೇಡ. ಏನೋ ದೊಡ್ಡ ಅಧ್ಯಾತ್ಮ ಅಂತ ಹೇಳಿಲ್ಲ ಅಂತಲೇ, ತಿಳಿದವ್ರಿಗೆ ಹಿರಿದಾಗಿರ್ತಕ್ಕಂಥ ಅಧ್ಯಾತ್ಮ ಅದನ್ನು ನೀಡಿದ್ರು. ಆದ್ರೆ ನನ್ನಂತವ್ರಿಗೆ ಸಾಮಾನ್ಯವಾಗಿರ್ತಕ್ಕಂಥ ನಡವಳಿಕೆಗಳನ್ನ ವಚನದ ಮುಖಾಂತರ ಸಂತರು ಶರಣರು ಹೇಳಿದ್ರು. ಕಳಬೇಡ ಕೊಲಬೇಡ, ಹುತಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ. ಸೋಷಿಯಲ್ ಮೀಡಿಯಾದ ಯುಗದಲ್ಲಿ ತನ್ನ ಬಣ್ಣಿಸಬೇಡ ಅಂದ್ರೆ ಬಹಳ ಕಷ್ಟ. ಯಾಕಂದ್ರೆ ನನ್ನನ್ನು ಸೇರಿ ದಿನ ಒಂದಷ್ಟು ಫೋಟೋ ನಮಗ್ ಪೋಸ್ಟ್ ಮಾಡ್ಲೇಬೇಕು. ಆದ್ರೆ ಅಣ್ಣ ಬಸವಣ್ಣ ಅವ್ರು ಹೇಳಿದ್ರು, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ನಿನ್ನ ನೀನೇ ಹೊಗಳ್ಕೋಬೇಡ, ಎದುರುಗಡೆ ಇರೋವನ್ನ ದ್ವೇಷನೂ ಮಾಡಬೇಡ, ತೆಗಳೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮ ದೇವರ ನೊಳಿಪ ಪರಿ ಅಂತ ಹೇಳಿದ್ರ. ಜಗತ್ತಂತಿದ್ದು ಅಂತ ಹೇಳಲಿಲ್ಲ.
ಹೇಳಿಲ್ಲ. ನಾನು ಬಂದಿರೋದೇ, ನನ್ನ ಸಂಸ್ಕೃತಿ ಇರೋದೇ ಜಗತ್ತನ್ನು ಸರಿ ಮಾಡ್ಲಿಕ್ಕೆ ಅಂತ ಹೇಳಿಲ್ಲ. ಕಳಬೇಡ, ಕೊಲಬೇಡ, ನೀನ್ ಕಳ್ತನ ಮಾಡಬೇಡ, ನೀನ್ ಕೊಲ್ಲಬೇಡ, ಯಾರನ್ನ ಕೊಲ್ಲಬೇಡ, ಕೇವಲ ಮನುಷ್ಯನಲ್ಲ, ಜಂತುಗಳನ್ನೂ ಕೊಲ್ಲಬೇಡ, ಕ್ರಿಮಿಕೀಟಗಳನ್ನೂ ಕೊಲ್ಲಬೇಡ. ಹಾಗೆ ಹೇಳ್ತಾ ಜೈನ ಪರಂಪರೆ ನಮ್ಮ ದೇಶದಲ್ಲಿ ಬೆಳೀತಾ ಬಂತು, ಅಹಿಂಸೆಯ ತತ್ವದ ಆಧಾರದ ಮೇಲೆ. ಹೀಗೆ ಅಂತರಂಗ ಶುದ್ಧಿ ಜೊತೆಗೆ ಬಹಿರಂಗ ಶುದ್ಧಿಯ ಜೊತೆಗೆ ನುಡಿಯ ಶುದ್ಧಿಯ ಜೊತೆಗೆ ಮನುಷ್ಯ ತನ್ನಂತಾನು ಉನ್ನತೀಕರಿಸ್ಕೊಳ್ತಾ, ತನ್ನಂತಾನು ಬೆಳೆಸ್ಕೊಳ್ತಾ, ಉದಾತ್ತನಾಗಿಸ್ಕೊಳ್ತಾ ನಿಧಾನಕ್ಕೆ ಈ ದೇಶ ಮನುಷ್ಯನೇ ದೇವರಾಗ್ಬೋದು ಅನ್ನೋದನ್ನು ಸತ್ಯವನ್ನು ಸಾರುತ್ತು. ಶಿವೋ ಭೂತ್ವ ಶಿವಂ ಯಜೇತ. ದೇವರಾಗೋದು ಹೇಗೆ ಅಂತ ಕೇಳಿದ್ರೆ ಶಿವನಾಗ್ತಾ ನೀನು ದೈವತ್ವಕ್ಕೆ ಇರಬೇಕು. ಶಿವನಾಗ್ತಾ ಅಂದ ಹಾಗೆ ನಾವು ಒಳ್ಳೇದನ್ನ ಮಾಡ್ತಾ ಮಾಡ್ತಾ ಸದಾಚಾರಿಗಳಾಗ್ತಾ ಆಗ್ತಾ ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರನ್ನ ನಾವು ಅನೇಕ ಸಲ ನೋಡ್ತೇನೆ, ಏನ್ ದೇವರಂತ ಸ್ವಭಾವ ಅಂತ ನಾವು ಹೇಳ್ತೀವಿ ಅಂತದೆ. ನಮ್ಗಿದು ಯಾವತ್ತೂ ಅಪಚಾರ ಅಂತ ಹೇಳಿಲ್ಲ. ನಮಗೆ ದೇವರು ಅಂತ ಮನುಷ್ಯನ ಹೇಳ್ಬಾರ್ದು ಅಂತ ಅಪಚಾರ ಅಂತ ಅನ್ನಿಸ್ಲಿಲ್ಲ. ಯಾರೋ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಎಂತ ದೇವರಂತ ಸದ್ಗುಣ ಇದೆ ನೋಡೋನ್ಗೆ ಅಂತ ಹೇಳ್ತೀವಿ, ಎಂತ ದೇವರಂತ ಸ್ವಭಾವ ಇದೆ ಅಂತ ನೋಡುವಂತ. ಇಲ್ಲಿರೋ 100 ಜನ ತಾಯಂದ್ರು, ಇಲ್ಲಿರ್ತಕ್ಕಂಥ 100 ಜನರು ಯಾರಿಗೋ ಒಬ್ಬರಿಗೆ ಎಂತವ್ರಿಗೆ ಸಾಲ್ಮರ ತಿಮ್ಮಕ್ಕನಿಗೆ ನಾವು ಹೇಳಿದೀವಿ, ಎಂತ ದೇವ್ರಂತ ಹೆಣ್ಮಗಳು ನೋಡು, ತನಗ್ ವೈಯಕ್ತಿಕವಾಗಿ ಬರ್ತಾನೆ ಇದ್ರು ಗಿಡ ನೆಡ್ತಾ ಹೋದ್ಲು, ಹೇಳಿದೀವಿ ನಾವು. ದೇವ್ರಂತ ಅವ್ರು ನೋಡು ಸುಕ್ರಿ ಬೊಮ್ಮಕ್ಕ, ತನಗ್ ಬಡ್ತಾನೆ ಇದ್ರು ಕೂಡ ಎಷ್ಟೊಂದು ಲಾವಣಿ ಕಲ್ತಿದ್ದಾರೆ, ಎಷ್ಟೊಂದು ಹಾಡುಗಳನ್ನ ಕಲ್ತಿದ್ದಾರೆ ಅಂತ ಹೇಳ್ತಾ ಹೋದೋ ನಾವು. ಯಾರು ನಮಗಿಂತ ಒಳ್ಳೆ ಕೆಲಸ ಮಾಡಿದ್ರು, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ರು, ಎಂತ ದೇವ್ರಂತ ಅವ್ರು ನೋಡು, ಎಂತ ದೇವ್ರಂತ ಸ್ವಭಾವ. ಈ ದೇಶದಲ್ಲಿ ದೇವರು ಅಂದ್ರೆ ಯಾವ್ದೋ ಒಂದು ಲೋಕದಲ್ಲಿದ್ದಾರೆ, ನಾವು ಇಲ್ಲೇ ಇರ್ತೀವಿ ಯಾವಾಗ್ಲೂ, ನಾವು ಪಾಪಿಗಳು ಅಂತಕ್ಕಂಥ ಯಾವುದೇ ಸಿದ್ಧಾಂತದ ಜೊತೆಗೆ ನಾವು ಬರಲಿಲ್ಲ ಅಂತಾರೆ, ಯಾವುದೇ ಸಿದ್ಧಾಂತಗಳ ಜೊತೆ ಬರಲಿಲ್ಲ. ನಾವು ಹೇಳಿದು ಶಿವಭೂತ್ವ ಶಿವಂ ಯಜೇತ. ಶಿವನನ್ನು ಅನುಸರಿಸ್ತಾ ತಾನೇ ಶಿವ ಆಗ್ಬೋದು. ಅಹಂ ಬ್ರಹ್ಮಾಸ್ಮಿ, ನಾವು ದೇವರಾಗಬಹುದು ಅಂತ ನಮ್ಮನ್ನು ನಾವು ಉನ್ನತೀಕರಿಸ್ಕೊಳ್ತಾ, ನಮ್ಮನ್ನು ನಾವು ಎತ್ತರಿಸ್ಕೊಳ್ತಾ, ನಮ್ಮನ್ನು ನಾವು ಉದಾತ್ತರನಾಗಿಸ್ಕೊಳ್ತಾ ನಾವು ಎತ್ತರಕ್ಕೆ ಏರ್ತಾ ಹೋಗ್ಬೇಡ, ಎತ್ತರಕ್ಕೆ ಏರ್ತಾ ಹೋಗ್ಬೋದು ಅಂತ ಹೇಳಿದ್ರು. ಇವತ್ತು ಅಂತ ದೇಶ ಜಗತ್ತಿಗೆ ಒಂದು ವಿಶ್ವಮಿತ್ರನ ಜಾಗದಲ್ಲಿ, ಒಂದು ವಿಶ್ವ ಬಂಧುವಿನ ಜಾಗದಲ್ಲಿ ಇವತ್ತು ನಿಂತ್ಕೊಂಡಿದೆ. ಬಂಧುಗಳೇ, ಭಾರತ ಇವತ್ತು ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಜಗತ್ತಿಗೆ ಕೊಡಬೇಕಾಗಿರ್ತಕ್ಕಂಥ ತುಂಬಾ ಸಂಗತಿಗಳಿದೆ. ಅಶಾಂತಿಯಲ್ಲಿರ್ತಕ್ಕಂಥ ಜಗತ್ತಿಗೆ, ಕುಟುಂಬಗಳು ಶಿಥಿಲ ಆಗ್ತಾ ಇರ್ತಕ್ಕಂಥ ಜಗತ್ತಿಗೆ, ತಾಂತ್ರಿಕ ಪಾರಮ್ಯವನ್ನ, ಟೆಕ್ನಾಲಜಿಕಲ್ ಸುಪ್ರಿಮೆಸಿಯನ್ನ ನಾವು ನಿಧಾನಕ್ಕೆ ಲೈಫ್ ಸ್ಟೈಲ್ಗೂ ಅಳವಡಿಸ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಜೀವನದ ಕ್ರಮಕ್ಕೂ ಅಳವಡಿಸ್ಕೊಂತ ಸಂದರ್ಭದಲ್ಲಿ ಅನೇಕ ಸಂಗತಿಗಳನ್ನ ಭಾರತ ಕೊಡ್ಲಿಕ್ಕಿದೆ. ಭಾರತ ಜಗತ್ತಿಗೆ ಸಂಸ್ಕೃತವನ್ನ ಕೊಟ್ಟಿದೆ, ಭಾರತ ಜಗತ್ತಿಗೆ ಯೋಗವನ್ನ ಕೊಟ್ಟಿದೆ, ಭಾರತ ಜಗತ್ತಿಗೆ ಕುಟುಂಬವನ್ನ ಕೊಟ್ಟಿದೆ. ಜಗತ್ತಿನ ಎಲ್ಲೂ ಕೂಡ ಫ್ಯಾಮಿಲಿ ಅನ್ನೋ ವ್ಯವಸ್ಥೆ ಇವತ್ತಿಲ್ಲ, ಅಲ್ಲೊಂದಷ್ಟು ಅರೇಂಜ್ಮೆಂಟ್ಗಳಿದೆ. ಭಾರತ ಜಗತ್ತಿಗೆ ಕುಟುಂಬವನ್ನ ಕೊಟ್ಟಿದೆ, ಭಾರತ ಜಗತ್ತಿಗೆ ಈ ತರದ ಅನೇಕ ಮೌಲ್ಯಗಳನ್ನ ಕೊಟ್ಟಿದೆ. ಈ ತರದ ಅನೇಕ ಮೌಲ್ಯಗಳನ್ನ ಭಾರತ ಕೊಡ್ತಾ ಇರ್ಬೇಕಾದ್ರೇನೆ, ಹಾಗೆ ಭಾರತ ತನ್ನ ಒಳಗೂ ಕೂಡ ಅನೇಕ ಸಮಸ್ಯೆಗಳನ್ನ ಅನೇಕ ವರ್ಷಗಳಿಂದ ನಿರ್ಮಾಣ ಮಾಡ್ಕೊಂಡಿದೆ. ಆ ಸಮಸ್ಯೆಗಳೇನು ನಿರ್ಮಾಣ ಮಾಡ್ಕೊಂಡಿದೀವಿ, ಈ ತರದ ಸತ್ಸಂಗದಲ್ಲಿ ನಾವು ಅನೇಕ ಹಿರಿಯರ ಮಾತುಗಳನ್ನ ಕೇಳ್ತಾ, ಪೂಜ್ಯ ಶ್ರೀಗಳ ಆಶೀರ್ವಚನವನ್ನ ಕೇಳ್ತಾ ನಾವು ಸ್ವಲ್ಪ ನಮ್ಮನ್ನ ನಾವು ಅವಲೋಕನ ಮಾಡ್ಕೊಳ್ತಾ ಹೋಗ್ಬೇಕು ಅನ್ಸಲ್ಲ. ಇವತ್ತು ಇಷ್ಟು ಬೆಳೆದಿರ್ತಕ್ಕಂಥ ಈ ದೇಶದಲ್ಲಿ ವಿದ್ಯಾವಂತರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿರ್ತಕ್ಕಂಥ ದೇಶದಲ್ಲಿ ಹಣ ಅಂತಕ್ಕಂಥದ್ದು ನಾಟ್ ಸೋ ತುಂಬಾ ಅಪರೂಪ ಅಲ್ಲ ಅನ್ನುವಂಥ ದಿನಗಳಲ್ಲಿ ಇವತ್ತು ನಮ್ಮ ಮಧ್ಯದಲ್ಲಿ ಇವತ್ತು ಅಸ್ಪೃಶ್ಯತೆ ಇವತ್ತಿಗೂ ಕೂಡ ದೇಶದಲ್ಲಿ ಒಂದಷ್ಟು ಮನಸ್ಸುಗಳಲ್ಲಿ, ಒಂದಷ್ಟು ಕುಟುಂಬಗಳಲ್ಲಿ, ಒಂದಷ್ಟು ವರ್ಗಗಳಲ್ಲಿ, ಒಂದಷ್ಟು ಗ್ರಾಮಗಳಲ್ಲಿ ಇವತ್ತಿಗೂ ಕೂಡ ಇದೆ ಅಂತಲ್ಲ. ಅದನ್ನು ಅವಲೋಕನ ಮಾಡ್ಬೇಕು. ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆ ಎಲ್ಲೋ ಒಂದ್ ಕಡೆ ವೈರಸ್ ಸೇರ್ಕೊಳ್ಳುತ್ತೆ. ಅತ್ಯಂತ ಒಳ್ಳೇದಾಗಿರ್ತಕ್ಕಂಥ ಶರೀರ, ವ್ಯಾಯಾಮನೂ ಮಾಡ್ತಾ ಇರ್ತಕ್ಕಂಥ ಶರೀರ ಎಲ್ಲೋ ಒಂದ್ ಕಡೆ ವೈರಸ್ ಹೊಕ್ಕೊಳ್ಳುತ್ತೆ. ವೈರಸ್ ಹೊಕ್ಕೊಂಡಾಗ ಅಲಕ್ಷ್ಯ ಮಾಡಿದ್ರೆ ಅದು ವ್ರಣ ಆಗುತ್ತೆ, ಕಾಯಿಲೆ ಆಗುತ್ತೆ, ಕ್ಯಾನ್ಸರ್ ಆಗುತ್ತೆ, ಸಾವಿಗೆ ಕಾರಣ ಆಗುತ್ತೆ. ಒಂದು ಬುದ್ಧಿವಂತ ವ್ಯಕ್ತಿ ಸರಿ ಮಾಡ್ಕೊಳ್ತಾನೆ, ಹಾಗೆ ಒಂದು ವಿವೇಕಶಾಲಿ ಸಮಾಜ ಅದನ್ನ ಸರಿ ಮಾಡ್ಕೊಳ್ಬೇಕು. ಅಸ್ಪೃಶ್ಯತೆ ದೂರ ಆಗ್ಬೇಕು. ನಾಯಿಯನ್ನ, ಬೆಕ್ಕನ್ನ, ವಿಚಿತ್ರವಾಗಿರ್ತಕ್ಕಂಥ ಪ್ರಾಣಿಗಳನ್ನ ತಬ್ಬಿಕೊಂಡು ಪ್ರೀತಿಸ್ತಕ್ಕಂಥ ಒಬ್ಬ ವ್ಯಕ್ತಿ, ತನ್ನದೇ ತರ ಭಗವಂತನ ಒಬ್ಬ ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಜಾತಿ ಕಾರಣಕ್ಕೆ ನಾವು ದೇವಸ್ಥಾನದಿಂದ ದೂರ ಇಡ್ತೀವಿ, ಜಾತಿ ಕಾರಣಕ್ಕೆ ನೀರಿನಿಂದ ದೂರ ಇಡ್ತೀವಿ, ಜಾತಿ ಕಾರಣಕ್ಕೆ ಸ್ಮಶಾನದಿಂದ ದೂರ ಇಡ್ತೀವಿ, ಜಾತಿ ಕಾರಣಕ್ಕೆ ಮನೆಯಿಂದ ದೂರ ಇಡ್ತೀವಿ. ಎಷ್ಟರ ಮಟ್ಟಿಗೆ ನ್ಯಾಯ ಇದು? ಹೌ ಜಸ್ಟಿಫೈಡ್ ಇಟ್ ಈಸ್? ಇಂಥ ಉದಾತ್ತವಾಗಿರ್ತಕ್ಕಂಥ ಯಾವ್ದೋ ಪೂಜ್ಯ ಶ್ರೀಗಳು ಹೇಳಿದ್ರು, ವೀರೇಶಾನಂದ ಸ್ವಾಮಿಗಳು ಹೇಳಿದ್ರು ಅಂತಲ್ಲಿ, ಮನುಷ್ಯನಲ್ಲಿ ಎಲ್ಲ ಆತ್ಮಗಳಲ್ಲಿ ದೇವರನ್ನು ಕಂಡಿರ್ತಕ್ಕಂಥ
ಆಗಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕೃತಿ ನಮ್ದು. ವಸುದೈವ ಕುಟುಂಬಕಂ ಅಂತ ಅನ್ಕೊಂಡೆ. ವಸುದೈವ ಕುಟುಂಬಕಂ ಅಂದ್ರೆ ಬರೀ ಬೇರೆ ದೇಶದವ್ರು ಮಾತ್ರ ನಮ್ಮ ಪರಿವಾರದವ್ರ? ಇಲ್ಲ, ನನ್ನದೇ ಗ್ರಾಮದಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ಅವನು ಕೂಡ ನನ್ನ ಪರಿವಾರದವನೇ. ಇದನ್ನ ಇವತ್ತು ಒಂದು ಸಾಮಾಜಿಕ ಸದ್ಭಾವದ ನೆಲೆಯಲ್ಲಿ ನಾವು ವೈಷಮ್ಯಗಳನ್ನ ದೂರ ಮಾಡಬೇಕಾಗಿದೆ. ಭಾರತ ಇನ್ನಷ್ಟು ಗಟ್ಟಿಯಾಗಬೇಕು ಅಂದ್ರೆ ವೈಷಮ್ಯಗಳನ್ನ ದೂರ ಮಾಡಬೇಕಾಗಿದೆ. ಎರಡನೇದು, ಇವತ್ತು ನಮ್ಮ ಜೀವನ ಪರ್ಯಾವರಣದ ಜೊತೆಗೆ ಪರಿಸರದ ಜೊತೆಗೆ ಸೇರ್ಕೊಂಡು ನಡೀತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಅದನ್ನ ನಾಶ ಮಾಡಿ ನಾವು ನಮ್ಮ ಬದುಕನ್ನು ಕಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ಈ ತರದ ಸತ್ಸಂಗದಲ್ಲಿ ಪರಿಸರಕ್ಕೆ ಪೂರಕವಾಗಿ ಬದುಕೋದು, ಪರಿಸರಕ್ಕೆ ಅನುಕೂಲವಾಗಿ ಬದುಕೋದು, ಪರಿಸರದ ಜೊತೆಗೆ ನಾವು ಮುನ್ನಡೆಯೋದು. ಹೇಳಿದ್ರು ನೇಚರ್ ಹ್ಯಾಸ್ ಎವ್ರಿಥಿಂಗ್ ಫಾರ್ ಎವ್ರಿಬಡಿ ನೀಡ್ಸ್ ಅನ್ನ. ಪ್ರಕೃತಿ ಎಲ್ಲರ ಅವಶ್ಯಕತೆಗಳಿಗೆ ಕೊಡುವಷ್ಟು ಪ್ರಕೃತಿ ಶ್ರೀಮಂತವಾಗಿದೆ. ಬಟ್ ನೇಚರ್ ಡಸಂಟ್ ಹ್ಯಾವ್ ಎವ್ರಿಥಿಂಗ್ ಫಾರ್ ಎ ಸಿಂಗಲ್ ಪರ್ಸನ್ಸ್ ಗ್ರೀಡ್ ಅಂತ ಹೇಳೋದು. ಆದ್ರೆ ಒಬ್ಬನೇ ಒಬ್ಬ ವ್ಯಕ್ತಿಯ ಆಸೆ ಬುರುಕತನಕ್ಕೂ ಕೂಡ ಕೊಡುವಷ್ಟು ಪ್ರಕೃತಿಯಲ್ಲಿ ಪರಿಸರದಲ್ಲಿ ಇಲ್ಲ. ಪರಿಸರದಲ್ಲಿ ಎಲ್ಲರ ಅವಶ್ಯಕತೆಗೆ ಬೇಕಾಗಿರುವಷ್ಟಿದೆ, ಆದ್ರೆ ದುರಾಸೆಗೆ ಬೇಕಾಗಿರುವಷ್ಟು ಪರಿಸರದಿಲ್ಲ. ನಾವು ಎಲ್ಲೋ ಒಂದ್ ಕಡೆ ಪರಿಸರಕ್ಕೆ ಅನುಕೂಲರಾಗಿ ಬದುಕಬೇಕು ಅಣ್ಣ. ಹಾಗೆ ನಾವೊಂದು ಸಮಾಜದಲ್ಲಿ ಬದುಕ್ತೀವಿ, ಒಂದು ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ, ಒಂದಷ್ಟು ನಗರಗಳಲ್ಲಿ ಬದುಕ್ತಾ ಇರ್ಬೇಕಾದ್ರೆ ನಮಗೂ ಒಂದಷ್ಟು ಸಾಮಾನ್ಯ ನಿಯಮಗಳಿದಾವೆ. ಆ ನಿಯಮಗಳನ್ನೇ ನಾನು ಆಗಲೇ ಹೇಳಿದೆ, ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ನಿಯಮಗಳ ಆಧಾರದ ಮೇಲೆ ಗಡಿಗಳನ್ನ ದಾಟದೆ, ಸೀಮೆಯನ್ನ ದಾಟದೆ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಅನೇಕ ನಾಗರಿಕ ನಿಯಮಗಳನ್ನ ನಾವು ಪಾಲಿಸ್ಬೇಕಾಗತ್ತೆ. ಹಾಗೆ ನಮ್ಮದು ಅನ್ನೋದ್ರ ಬಗ್ಗೆ ಒಂದು ಅಭಿಮಾನ, ಸ್ವದೇಶ ಇರ್ಬೋದು, ಸ್ವಧರ್ಮ ಇರ್ಬೋದು, ಸ್ವಸಂಸ್ಕೃತಿ ಇರ್ಬೋದು, ನಮ್ಮದು ಅನ್ನೋದ್ರ ಬಗ್ಗೆ ಅಭಿಮಾನ. ಅದು ಸ್ವಭಾಷಾ ಇರ್ಬೋದು, ಸ್ವಭೂಷಾ ಇರ್ಬೋದು, ಸ್ವದೇಶಿ ವಸ್ತು ಇರ್ಬೋದು, ಯಾವುದೇ ಇರ್ಬೋದು. ಇವತ್ತು ಸಾವಿರಾರು ಜನ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಇವತ್ತು ಅಂತಲ್ಲಿ. ಕೆಲಸ ಮಾಡ್ಲಿಕ್ಕೆ ಇಂಗ್ಲಿಷ್ ಬೇಕು, ಒಪ್ಕೊಳ್ತೀನಿ ನಾನು. ಟೆಕ್ನಾಲಜಿ ಇಂಜಿನಿಯರಿಂಗ್ ನಲ್ಲಿ ಸಾಫ್ಟ್ವೇರ್ ಕೋಡಿಂಗ್ ಬರೆಯಕ್ಕೆ ನಮ್ಗೆ ಇಂಗ್ಲಿಷ್ ಬೇಕು, ಒಪ್ಕೊಳ್ತೆ. ಕೋರ್ಟ್ ನಲ್ಲಿ ವಾದ ಮಾಡಕ್ಕೆ ಕೆಲವು ಕಡೆಗಳಲ್ಲಿ ಇಂಗ್ಲಿಷ್ ಬೇಕು, ಎಲ್ಲಾ ಕಡೆ ನಾನು ಒಪ್ಕೊಳ್ಳೋದಿಲ್ಲ. ಕೆಲವು ಕಡೆ ಬೇಕು, ನಾನು ಒಪ್ಕೊಳ್ತೀನಿ ಒಂದ್ಸಲ. ಆದ್ರೆ ಅಮ್ಮ ಮಗುವಿನ ಮಧ್ಯದಲ್ಲಿ ಇಂಗ್ಲಿಷ್ ಯಾಕೆ ಬೇಕು? ಸ್ವಾಮೀಜಿಗಳು ಮತ್ತು ಶಿಷ್ಯರ ಮಧ್ಯದಲ್ಲಿ ಇಂಗ್ಲಿಷ್ ಯಾಕೆ ಬೇಕು? ಅರ್ಥ ಆಗೋದಿಲ್ಲ ಅಂತಲೇ. ಯಾಕೆ ಬೇಕು? ದೇವರು ಮತ್ತು ಭಕ್ತನ ಮಧ್ಯದಲ್ಲಿ ಇಂಗ್ಲಿಷ್ ಯಾಕೆ ಬೇಕು? ಅರ್ಥ ಆಗೋದಿಲ್ಲ ಅಂತಲೇ. ಎಲ್ಲೋ ಒಂದ್ ಕಡೆ ಎಲ್ಲಿ ಯಾವ್ದು ಬೇಕೋ ಅಲ್ಲಿ ಮಾತ್ರ ಸೀಮಿತ ಇಟ್ಟು ಉಳಿದ ಎಲ್ಲ ಕಡೆಗಳಲ್ಲಿ ನಮ್ಮದನ್ನ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಬಹುದೊಡ್ಡ ಆಂದೋಲನ, ಒಂದು ಬಹುದೊಡ್ಡ ಚಳವಳಿ ಇವತ್ತು ನಮ್ಮ ಹತ್ರ ನಡಿಬೇಕಾಗಿದೆ. ನಾಲ್ಕನೇದು, ಇವತ್ತು ನಮ್ಮನ್ನ ನಾವು ಉದಾತ್ತರಾಗಿಸ್ಕೊಳ್ತಾ ಯಾವುದು ಜಗತ್ತಿಗೆ ನಾವು ಕೊಟ್ಟಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕೊಡುಗೆಯು. ಮಾರ್ಗರೆಟ್ ಥ್ಯಾಚರ್ ಆಕೆ ಭಾರತೀಯರ ಒಂದು ಕಾರ್ಯಕ್ರಮದಲ್ಲಿ ಬಂದು ಹೇಳ್ತಾಳೆ ಇಂಗ್ಲೆಂಡ್ ನಲ್ಲಿ. ಆಕೆ ಇಂಗ್ಲೆಂಡ್ ಕಂಡಿರ್ತಕ್ಕಂಥ ಅತ್ಯಂತ ಶಕ್ತಿಶಾಲಿ ಮಹಿಳಾ ರಾಜಕಾರಣಿ ಮತ್ತು ಅಧ್ಯಕ್ಷ ಆಕೆ ಹೇಳ್ತಾಳೆ, ಯು ಆರ್ ಗಿವನ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಟು ದ ಹ್ಯೂಮನ್ ಸಿವಿಲೈಸೇಷನ್. ಆಕೆಯ ಶಬ್ದಗಳಿದೆ ಯಾವುದು? ಫ್ಯಾಮಿಲಿ ಇಸ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಟು ಹ್ಯೂಮನ್ ಸಿವಿಲೈಸೇಷನ್. ಕುಟುಂಬ ಜಗತ್ತಿಗೆ ಭಾರತ ಕೊಟ್ಟಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕೊಡುಗೆ. ಇವತ್ತಿದ್ದಾರೆ ಅನೇಕ ಕಡೆಗಳಲ್ಲಿ, ಎಲ್ಲ ಕಡೆ ಕುಟುಂಬ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಹೇಗಿದೆ ಅಂತ ಹೇಳಿದ್ರೆ ಈ ತರದ ವೇದಿಕೆಗಳಲ್ಲಿ ವರ್ಣಿಸ್ಲಿಕ್ಕೆ ಆಗದೇ ಇರುವಷ್ಟು ಶಿಥಿಲವೂಗೊಂಡಿದೆ, ಪತನವೂಗೊಂಡಿದೆ. ಆದ್ರೆ ಇದರ ಮಧ್ಯದಲ್ಲೇ ಭಾರತದ ಕುಟುಂಬಗಳು ಒಟ್ಟಿಗೆ ಇದ್ದಾವೆ. ಭಾರತದ ಕುಟುಂಬಗಳು ಮಕ್ಕಳು, ಮುಂದಿನ ಸಂತತಿಗಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಾ ಮುಂದುವರಿತಾ ಇದೆ. ಆದ್ರೆ ಎಲ್ಲವೂ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಮೊಬೈಲ್ನ ಹಾವಳಿ ಮಧ್ಯದಲ್ಲಿ, ಟಿವಿಯ ಹಾವಳಿ ಮಧ್ಯದಲ್ಲಿ, ಇಂಗ್ಲಿಷ್ನ ಹಾವಳಿಯ ಮಧ್ಯದಲ್ಲಿ ಒಳಗಡೆಯಿಂದ ಒಂದ್ ಸ್ವಲ್ಪ ಶಿಥಿಲ ಆಗ್ತಾ ಇಲ್ವಾ ಅಂತ ಕೇಳಿದ್ರೆ ಸೂಕ್ಷ್ಮವಾಗಿ ನೋಡಿದ್ರೆ ಒಳಗಡೆಯಿಂದ ಒಂದ್ ಸ್ವಲ್ಪ ಶಿಥಿಲ ಆಗ್ತಾ ಇದೆ. ಆ ಕುಟುಂಬಗಳು ಮೌಲ್ಯಯುತವಾಗಬೇಕು. ಮೌಲ್ಯಯುತವಾಗಿರ್ತಕ್ಕಂಥ ಕುಟುಂಬಗಳು ಮಾತ್ರ ಸಮಾಜಕ್ಕೆ ಆಧಾರವಾಗಿ ನಿಂತ್ಕೋಬಹುದು. ಧಾರಯತಿ ಇತಿ ಪ್ರಜಾನಾಮನ್. ಮೌಲ್ಯಯುತವಾಗಿರ್ತಕ್ಕಂಥ ಕುಟುಂಬಗಳು ಮಾತ್ರ ಸಮಾಜವನ್ನ ಆಧರಿಸಬಹುದು. ಮೌಲ್ಯ ಇಲ್ಲದೆ ಇರ್ತಕ್ಕಂಥ ಕುಟುಂಬಗಳಿಂದ ಸಮಾಜಕ್ಕೆ ಹಾನಿ ಜಾಸ್ತಿ. ನಮ್ಮ ಕುಟುಂಬಗಳ ಬಗ್ಗೆ ನಾವು ಯೋಚನೆ ಮಾಡ್ಬೋದಾ? ಹೇಗಿದೆ ಅನ್ನೋದನ್ನ ಯೋಚನೆ ಮಾಡ್ಬೋದಾ? ಹೀಗೆ ನಾವು ಧರ್ಮದ ಆಧಾರದ ಮೇಲೆ, ಸಂಸ್ಕೃತಿಯ ಆಧಾರದ ಮೇಲೆ, ಪೂಜ್ಯ ಶ್ರೀಗಳ ಆಶೀರ್ವಾದದ ಆಧಾರದ ಮೇಲೆ ಯಾವ ಸನಾತನ ಸಂಸ್ಕೃತಿಯ ವಾಹಕರೋ ನಾವು ಆ ಸನಾತನ ಸಂಸ್ಕೃತಿಯನ್ನ ಮತ್ತಷ್ಟು ಯುಗಾನುಕೂಲಿ ಮಾಡ್ಕೊಳ್ತಾ ಹೇಳೋದಿಲ್ಲ. ಅಜ್ಜ ಹಾಕಿರ್ತಕ್ಕಂಥ ಆಲದ ಮರಕ್ಕೆ ಸದಾ ಅದಕ್ಕೆ ನೇಣು ಹಾಕೋಬೇಕು ಅಂತ ನಾನೇನು ಹೇಳೋದಿಲ್ಲ. ನಮ್ಮ ಧರ್ಮ ಕೂಡ ಹೇಳಲ್ಲ, ನಮ್ಮ ಸಂಸ್ಕೃತಿನೂ ಹೇಳಲ್ಲ, ನಮ್ಮ ಜನಜೀವನನೂ ಹೇಳಲ್ಲ. ಯುಗಾನುಕೂಲಿ ಟೈಮ್ ಇವತ್ತಿನ ಪರಿಸ್ಥಿತಿಗೆ ಹೇಗಿದೆ ಸ್ವಲ್ಪದಷ್ಟು ಮಾಡ್ಕೊಂಡು ಸದಾ ಕಾಲಕ್ಕೂ ಒಂದನ್ನ ಸ್ಪಷ್ಟ ಮಾಡ್ಕೊಳ್ತಾ ಏನಂತ ಕೇಳಿದ್ರೆ ವೆಸ್ಟರ್ನ್ ಟೆಕ್ನಾಲಜಿ ಈಸ್ ನಾಟ್ ಈಕ್ವಲ್ ಟು ವೆಸ್ಟರ್ನ್ ಲೈಫ್ ಸ್ಟೈಲ್. ನಮಗ್ ಬೇಕಾಗಿರೋದು ಪಶ್ಚಿಮದ ವಿಜ್ಞಾನವೇ ಹೊರತು ನಮಗ್ ಬೇಕಾಗಿರೋದು ಪಶ್ಚಿಮದ ಜೀವನ ಪದ್ಧತಿ ಅಲ್ಲ.
ನಮಗ್ ಪಶ್ಚಿಮದ ವಿಜ್ಞಾನ ಬೇಕು. ಆನೋ ಭದ್ರಾಕೃತವೋ ಎಂತೂ ವಿಶ್ವತಃ ಲೆಟ್ ನೋಬಲ್ ಥಾಟ್ ಕಮ್ ಫ್ರಮ್ ಆಲ್ ಕಾರ್ನರ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳಿರ್ತಕ್ಕಂಥ ಭೂಮಿ ನಮ್ದು. ಯಾವ ಒಳ್ಳೆ ವಿಚಾರಕ್ಕೂ ನಾವು ಆಗಲ್ಲ ಅಂತ ಹೇಳಲಿಲ್ಲ, ಅದ್ರ ಜೊತೆಗೆ ಟಾಲರೆಂಟ್ ಅಲ್ಲ, ಅಕ್ಸೆಪ್ಟ್ ಮಾಡಿ ಬದುಕಿದ ನಾವು. ಆದ್ರೆ ಆನೋ ಭದ್ರ ಕರ್ತವೋ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಸಂದರ್ಭದಲ್ಲಿ ನೆನ್ಪಿಟ್ಕೊಳ್ಬೇಕು, ನಮಗ್ ಬೇಕಾಗಿರ್ತಕ್ಕಂಥದ್ದು ಪಶ್ಚಿಮದ ವಿಜ್ಞಾನವೇ ಹೊರತು ಪಶ್ಚಿಮದ ಜೀವನ ಶೈಲಿ ಅಲ್ಲ. ಇವತ್ತು ಭಾರತದ ಜೀವನ ಶೈಲಿಯನ್ನ ಜಗತ್ತು ಪ್ರೀತಿಸ್ತಾ ಇರ್ಬೇಕಾದ್ರೆ, ಜಗತ್ತು ಆರಾಧಿಸ್ತಾ ಇರ್ಬೇಕಾದ್ರೆ, ಭಾರತದ ಅನೇಕ ಸಂಗತಿಗಳನ್ನ ಜಗತ್ತು ಭಕ್ತಿಯಿಂದ ನೋಡ್ತಾ ಇರ್ಬೇಕಾದ್ರೆ, ನಾವೆಲ್ಲೋ ಒಂದ್ ಕಡೆ ಅನವಶ್ಯಕವಾಗಿರ್ತಕ್ಕಂಥ ಪಶ್ಚಿಮದ ಪ್ರೀತಿಗೆ ಬೀಳ್ತಾ ಇದೀವಿ. ಅಲ್ಲಿ ತಂತ್ರಜ್ಞಾನ ಬೇಕು, ಅಲ್ಲಿ ವ್ಯವಸ್ಥೆಗಳು ಬೇಕು, ಅಲ್ಲಿ ಅನೇಕ ಸಂಗತಿಗಳು ನಮಗ್ ಬೇಕು, ಆದ್ರೆ ಅಲ್ಲಿ ಜೀವನ ಶೈಲಿ ಭಾರತಕ್ಕೆ ಬೇಕು ಅಂತೇನಿಲ್ಲ. ಇವತ್ತು ಈ ತರದ ಸತ್ಸಂಗದಲ್ಲಿ, ಬೃಹತ್ ಆಗಿರ್ತಕ್ಕಂಥ ಸತ್ಸಂಗದಲ್ಲಿ, ಪೂಜ್ಯ ಶ್ರೀಗಳ ಸನ್ನಿಧಿಯಲ್ಲಿ ಇವತ್ತು ಆ ತರದ ಒಂದು ವಿಚಾರದ ಬಗ್ಗೆ ಮುಂದಿನ ಹಿಂದಿನ 3 ದಿನಗಳು ಮತ್ತು ಮುಂದೆ ಬರ್ತಕ್ಕಂಥ 4 ದಿನಗಳ ಮಧ್ಯದ ಈ 9 ದಿನಗಳ ಸತ್ಸಂಗ ನಾನು ಅನ್ಕೊಳ್ತೀನಿ ಸಾವಿರಾರು 16,000 ಕುಟುಂಬಗಳಲ್ಲಿ ಒಂದು ಭಾರತ ಪ್ರೀತಿಯನ್ನ ಬೆಳೆಸ್ಲಿಕ್ಕಿದೆ, ಭಾರತದ ಸಂಸ್ಕೃತಿಯನ್ನು ನೆಲೆಗೊಳಿಸ್ಲಿಕ್ಕಿದೆ ಅಂತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ವಿಶ್ವಾಸ ನನಗಿದೆ ಅಂತ. ಆ ವಿಶ್ವಾಸ, ಆ ನೆಲೆಯಲ್ಲಿ ನಡೀತಕ್ಕಂಥ ಸತ್ಸಂಗ ಅದೇ ಭಾರತವನ್ನ ಸದಾಕಾಲಕ್ಕೂ ಕಾಪಾಡಿಕೊಂಡಿರೋದು, ಅದು ಮುಂದೂ ಕೂಡ ಸದಾಕಾಲಕ್ಕೆ ಕಾಪಾಡಿಕೊಳ್ಳಲಿಕ್ಕಿರ್ತಕ್ಕಂಥದ್ದು. ಅಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ, ಅಂತ ಒಂದು ಯುಗಾನುಕೂಲಿಯಾಗಿರ್ತಕ್ಕಂಥ ಸತ್ಸಂಗದಲ್ಲಿ ಭಾಗವಹಿಸ್ಲಿಕ್ಕೆ ಇವತ್ತು ಪೂಜ್ಯ ಶ್ರೀಗಳ ಆಶೀರ್ವಾದದ ಕಾರಣಕ್ಕೆ ನನಗೂ ಒಂದಷ್ಟು ನಿಮಿಷಗಳ, ಕೆಲವು ಗಂಟೆಗಳ ಸದವಕಾಶ ಸಿಕ್ತು ಅನ್ನೋದು ನನಗೆ ನನ್ನ ಜೀವನದಲ್ಲಿ ಒಂದು ಪ್ರೇರಣೆಯ ಮತ್ತು ಭಾಗ್ಯದ ಒಂದು ಕ್ಷಣ ಅಂತ ನಾನು ಅನ್ಕೊಳ್ತೀನೋ ಅಂತಲೇ. ಆ ಪ್ರೇರಣೆಯ ಮತ್ತು ಭಾಗ್ಯದ ಕ್ಷಣಕ್ಕೆ ಕಾರಣೀಭೂತರಾದಂಥ ಪೂಜ್ಯ ಸಿರಿಗೆರೆ ಶ್ರೀಗಳ ಪಾದಾರವಿಂದಗಳಲ್ಲಿ ಮತ್ತೊಮ್ಮೆ ನಮಸ್ಕರಿಸ್ತಾ, ಪೂಜ್ಯ ಸಾಣೇಹಳ್ಳಿ ಶ್ರೀ